ಹಾಯ್ ಪಿಗರ್ ಏನು ಮಚ್ಚನು ಬಾಮ ಇದನ್ನು ನೋಡಿ ಹೆಂಗ್ ಕೂತವ್ರೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಿಗ್ತಾ ಇದ್ದೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಂದರೆ ಆಲ್ಮೋಸ್ಟ್ 4 to 5 days ಆಗೋಯ್ತು, ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟೆ. ಗ್ಯಾಪ್ ಕೊಟ್ಟರು ಕೂಡ ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಇದು ಪಾರ್ಟ್ 1 ಅನ್ಬೋದು, ಪಾರ್ಟ್ 2 ಕೂಡ ಇದೆ. ಸೊ ಅದು ತುಂಬ ಎಂಜಾಯ್ ಮಾಡ್ತೀರಾ. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆಗ್ಬರುತ್ತೆ ಕಡೆ. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡೇ ಇಲ್ಲ, ಇಷ್ಟ ಅಗಲ ದೊಡ್ಡದಾಗಿದ್ದು. ಪರವಾಗಿಲ್ವೇ, ಎಷ್ಟು ದೊಡ್ಡದಾಗ್ಬಿಟ್ಟಿದ್ದಾವೆ. ನಾನು ನೋಡಿದಾಗ ಇಷ್ಟಿರಲಿಲ್ಲ, ಮೇಲೆ ಇದು ಬಂದಿದ್ದೆ ನೋಡಿರಲಿಲ್ಲ ನಾನು. ಇವಾಗ ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಾನು, ಪಲ್ಲವಿ, ಸಾನ್ವಿ, ಚರಣ್ ಇಷ್ಟು ಜನ ಹೋಗ್ತಿದ್ದೀವಿ. ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಹಬ್ಬ ಒಂದಿನ ಇದೆ ನವಾಗ, ಹಿಂದಿನ ದಿನವೇ ಹೋದರು. ಬಟ್ ನಾವು ಹಬ್ಬದ ದಿನ ಹೋಗ್ತಾ ಇದ್ದೀವಿ. ಆದರೆ ನಾವು ಮಹಾಲಿ ಅಮಾವಾಸ್ಯೆ ದಿನ ಹೋಗ್ತಿಲ್ಲ. ಗೊತ್ತಾಗೋಗಿದ್ದು ನಿಮಗೆ ನಾನು ಎಂತಕ್ಕೆ ಹೋಗ್ತಾ ಇದ್ದೀವಿ ಅಂತ. ಪಕ್ಷ ಮಹಾಲಿ ಅಮಾವಾಸ್ಯೆ ಬಂದು ಬುಧವಾರ ಬೀತಿದೆ. ಬಟ್ ನಮ್ಮ ಸುತ್ತಮುತ್ತ ಮದ್ದೂರು, ಮಂಡ್ಯ ಸುತ್ತಮುತ್ತ ಹಳ್ಳಿಲೆಲ್ಲ ಆಲ್ಮೋಸ್ಟು 80% ಜನ ಮಂಗಳವಾರ ಮಾಡ್ತಿದ್ದಾರೆ. ಬಿಕಾಸ್ ಬುಧವಾರ ಭೂಮಿಗೆ ಎಡೆ ಇಕ್ಬಾರ್ದು ಅಂದ್ಬಿಟ್ಟು ಊರವರೆಲ್ಲ ಮಾತಾಡ್ಕೊಂಡು ಇಂಥ ದಿನ ಮಾಡಬೇಕು ಅಂದ್ಬಿಟ್ಟು ಅವತ್ತಿನ ದಿನ ಡಿಸೈಡ್ ಮಾಡಿ ಎಲ್ಲರೂ ಅವತ್ತು ಪಕ್ಷ ಮಾಡ್ತಿದ್ದಾರೆ. ನಾವು ಮಂಗಳವಾರ ಬೆಳಗ್ಗೆ ಹೊರಟಿದ್ವಿ. ಅಂದರೆ ಬೆಳಗ್ಗೆ ಅಂದರೆ 12:30 ಬಿಟ್ಟಿದ್ದು. ಬಿಕಾಸ್ ಮಕ್ಕಳಿಗೆ ಎಕ್ಸಾಮ್ ಇತ್ತು ಅವತ್ತು, ಲಾಸ್ಟ್ ಎಕ್ಸಾಮು. ಅದರಿಂದ ಲೇಟ್ ಆಗೋಯ್ತು ಹೋಗೋಷ್ಟರಲ್ಲಿ. ಸೊ ಆರಾಮಾಗಿ ಹೋದ್ವಿ, ಎಲ್ಲ ಕಡೆ ಸೀಟ್ ಇತ್ತು, ಅಷ್ಟೇನು ಕಷ್ಟ ಆಗಿಲ್ಲ. ಬಟ್ ರಶ್ ಇದ್ದರು. ಕೆಂಗೇರಿ ಹತ್ರ ಹೋಗ್ತಿದ್ದಂಗೆ ತುಂಬ ರಶ್ ಇತ್ತು. ಸೊ ನಾವು ಸ್ಯಾಟರ್ಡೇಲ್ಲಿ ಬಸ್ ಹತ್ಕೊಂಡ್ವಿ. ಡೈರೆಕ್ಟ್ ಬಂದು ನಾವು ಶಿವಪುರ ಸ್ಟಾಪಲ್ಲಿ ಇಳ್ಕೊಂಡ್ಮೇಲೆ ಅಲ್ಲೇ ಲೋಕಲ್ ಆಟೋಗಳೆಲ್ಲ ತುಂಬ ಇದ್ದೇ ಇರುತ್ತೆ ಶಿವಪುರದಲ್ಲಿ. ಅಲ್ಲಿಂದ ನಮ್ಮೂರೊಳಗಡೆ ಹೋಗೋಕ್ಕೆ ಆಲ್ಮೋಸ್ಟ್ ಎಲ್ಲ ಹಳ್ಳಿಲೂ ಅಷ್ಟೇ ಮೇಯ್ನ್ ಒಂದು ಕಡೆ ಇಳ್ಕೊಂಡ್ಮೇಲೆ ಅವ್ರ ಒಳಗಡೆ ಆಟೋದಲ್ಲಿ ಹೋಗಲೇಬೇಕು. ಯಾರಾದರೂ ವೆಹಿಕಲ್ ಇದ್ದರೆ ಓನ್ ವೆಹಿಕಲ್ ಬಂದು ಕರ್ಕೊಂಡು ಹೋಗ್ತಾರೆ. ನನ್ನ ತಮ್ಮಂದಿರು ಬ್ಯುಸಿ ಇದ್ದರು, ಒಂದೇ ಒಂದು ಗಾಡಿ ಇತ್ತು. ಅದಕ್ಕೋಸ್ಕರ ನಮ್ಮ ಇಷ್ಟರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆಟೋದಲ್ಲೇ ಹೋದ್ವಿ. ನೋಡಿ, ನಮ್ಮೂರೊಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಇಷ್ಟು ಹಸಿರು ವಾತಾವರಣ ಇದೆ. ಇದನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಬಿಸಿಲಿರುತ್ತಲ್ಲಿ, ಬಟ್ ಅಷ್ಟೇ ಚಂದವಾಗಿರುತ್ತೆ ನೋಡೋಕ್ಕೆ. ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ನಮ್ಮ ಸಿಟಿ, ನಮ್ಮ ಗಾಡಿ, ಅದು ಬಿಲ್ಡಿಂಗಳು ನೋಡಿ. ನಮ್ಮೂರೇ ನಮಗೆ ಚಂದ, ಬರ್ತಾ ಇದ್ದೀವಿ ಬೆಂಗಳೂರಿಂದ. ನಮ್ಮ ಮನೆ ಇಳ್ಕೋತಿದ್ದಂಗೆ ಹಂಗೆ ಡೈರೆಕ್ಟಾಗಿ ಕಾಣಿಸುತ್ತೆ. ಯಾರೋ ಒಬ್ರು ಕೂತೇ ಇರ್ತಾರೆ. ವಿನಯ್ ಇದ್ದಾನೆ, ನಮ್ಮ ಚಿಕ್ಕಪ್ಪ ಐತೆ, ಘಮ ಘಮ ಅಂತೈತೆ. ನಾನು ತಿನ್ನೋಂಗಿಲ್ಲ. ನಮ್ಮ ಅಪ್ಪ ಹಂಗೆ ಕುತ್ಕೊಂಡ್ಬಿಟ್ಟೈತೆ. ನಮ್ಮ ಮುದಿ ನೋಡಿ ಚೇರ್ ಮೇಲೆ ಹಂಗೆ ಅಡ್ಕಾಯಿಸ್ಕೊಂಡು ಕುತ್ಕೊಬಿಟ್ಟೈತೆ. ಇದು ಅರ್ಥ ಆಗಲ್ತು ಬಿಡಿ ನಿಮಗೆ ನಮ್ಮ ಭಾಷೆ. ಮುದಿ ನೋಡಿ ಹೆಂಗೆ ನೋಡ್ತಾವಳೆ. ನಮ್ಮ ಆಂಟಿ ವಿಚಿತ್ರ, ಏಲಕ್ಕಿ ಬಾಳೆ ತಿನ್ನಂತೆ, ಪಚ್ಚ ಬಾಳೆ ತಿನ್ನತ್ತಂತೆ. ಹಾಯ್ ಪಿಗರ್, ಏನು ಹೊರಗಡೆ ಕೂತಾಳ ನೋಡು, ಬಾಗಿಲು ತೆಕ್ಕೊಂಡು ಇಂಥದಕ್ಕೆಲ್ಲ ನಿನ್ ಬ್ಲೌಸ್ ಗಳಕ್ಕೆಲ್ಲ ದುಡ್ಡು ಹಾಕೋದಿ. ನೋಡಿ ನಮ್ಮ ಅಮ್ಮಂಗೆ ಹೆಂಗ್ ಬೈತಾಳೆ ನೋಡಿ. ಚೆನ್ನಾಗಿಲ್ಲ, ಬೇಡ ಅಂದ್ರಿ. ಆಕ್ಚುಲಿ ಕೆಲಸ ಮಾಡಕ್ಕೆ, ಈ ತರ ಮನೆ ಕೆಲಸ ಮಾಡಕ್ಕೆ ಹಿಂಗಿದ್ರೆ ಸರಿ. ಇವಾಗ ಅಲ್ಲ, ನನಗೆ ಓಕೆ ಈ ತರ ಎಲ್ಲ ಕೆಲಸ ಮಾಡ್ತಾರಲ್ಲ ಆಂಟಿ, ಅವಾಗ ಈ ಕಲರ್ ಇದ್ರೆ ಅದಕ್ಕೆ 500 ರೂಪಾಯಿ ಕಟ್ ಮಾಡಿ ಬ್ಲೌಸ್ ಬೇರೆ ತರ. ಏನ್ ಮಾಡ್ತೀಯಾ?
ಅದನ್ನು ಚೇಂಜ್ ಮಾಡೋದು. ಏ 500 ಅಲ್ಲಮ್ಮ, ಬರೀ 200. ಇಲ್ಲೇ ಹಂಗಾರ ನಾನ್ ಗಂಡ ತಿಂತೀನಿ ಅಂತ ಹೇಳ್ತಾನೆ ನೀನು. ನಮ್ಮ ಅಮ್ಮನ ಸೀರೆ ಚೆನ್ನಾಗಿಲ್ಲ ಅಂತ ಒಳ್ಳೆ ಬಣ್ಣವಿ ಚೆನ್ನಾಗಿದೆ ದೊಡ್ಡದಾಗಿ ಮಾಡಮ್ಮ ಚೆನ್ನಾಗಿಲ್ಲ. ಹೋಗ್ಲಿ ಬಿಡಿ, ಇನ್ನೇನ್ ನನಗೇನಿದೆ. ನಮ್ಮ ಅಮ್ಮನ ಸೀರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಸರಿನಾ? ಯಾರು ಕಳ್ಸಿದ್ರು? ಅಂತ ಅಮ್ಮ ಮಕ್ಕಳಿಗೆ ಊಟ ಮಾಡ್ಸೋಣ ಕೂರ್ಸೋಣ ಇಲ್ಲ ಮುದ್ದೆ ಹೋಗಿ ಕರ್ಕೊಂಡ್ ಕೊಡ್ತಾ ಇದ್ದೆ ಯಾಕೆ ಓಡೋದು ಅಂತ ಹೇಳ್ತಾ ಇದ್ದೆ. ಅಲ್ಲಾಂಟಿ ನಿನ್ ಮಗ ಚಿಕ್ಕ ಮಗನ್ನ ಎಲ್ಗೋದ ಅಂತ ಕೇಳಿದ್ರೆ ನನ್ನ ತಮ್ಮನ್ನ ಯಾರ ಜೊತೆ ಓಡೋದ್ನು ಅಂತ ಹೇಳ್ತಾ ಇದ್ದೀನಿ. ಮಾತು ಹೇಳ್ತಾ ಇದ್ದ ಮಾಲ್ಟಿ. ನನ್ನ ತಮ್ಮನಿಗೆ ಹಿಂಗ ಹೇಳೋದು. ಈಗ ಇಷ್ಟ ಏನಾದ್ರು ಗೊತ್ತಾ, ನನ್ನ ಅಚ್ಚ ಬತ್ತು, ನಮ್ಮ ಅಮ್ಮಕ್ಕ ಬತ್ತು ಅಂತಂದು ನಮಗೋಸ್ಕರ ರೆಡಿ ಆಗ್ತಿರೋ ಭೋಜನ ಇದು. ಭೋಜನ ತರಕಾರಿ ಸಾರು. ನಮ್ಮ ಆಂಟಿ ಎಲ್ಲ ಕಟ್ ಮಾಡಿಕೊಡ್ತೈತೆ. ಆ ಆಂಟಿ ಅಡುಗೆ ಮಾಡ್ತೈತೆ. ನಮ್ಮಮ್ಮ ಮುದ್ದೆ ಕಟ್ತವ್ರೆ. ಯಾರ್ದು ಆಂಟಿ ಅಡುಗೆ ಎಲ್ಲ ಇವತ್ತು? ನಾನು ರೆಡಿ ಎಲ್ಲ ಚೇಚಿ ಕೊಟ್ಟೆ. ಕಟಿಂಗ್ ಕೆಲಸ. ಹಾಂ, ಅಡುಗೆ ಎಲ್ಲ ಕಾಯಿ ತಗೊಂಡು ರುಬ್ಬೋದು, ಬೇಯಿಸೋದು. ಚಿಕ್ಕಪ್ಪ ಅವರು ಕಬಾಬ್ಗೆ ಚಿಕ್ಕಪ್ಪ ಕಲಿಸ್ತು. ಹಂಗಾರೆ ಚಿಕ್ಕಪ್ಪ ಕಬಾಬು ಕಬಾಬು ಎಲ್ಲವೂ ಮಾಡಿದ್ವಿ. ತಾಯಿ ಮಾತ್ರ ಕೇಳಿದ್ರೆ ಇಲ್ಲ, ಸುಮ್ಮನೆ ಕೊಟ್ಬಿಟ್ಟು ಕೊಟ್ಬಿಟ್ಟು ಎಲ್ಲೆಲ್ಲ ಐತೆ ಅಂತ ಕೇಳಿದ್ರೆ ತಾಯಿ ಎಲ್ಲಿ ಅಂದ್ರೆ ಇಲ್ಲ ಐತೆ. ಐತೆ. ಪಾತ್ರೆ ತೊಳೆದು ಮನೆ ಒರೆಸೋದು, ನಾಲ್ಕೋದು. ಏನಂಟಿ ಇಷ್ಟನ ಕೆಲಸ ಮಾಡಿರೋದು ನೀನು? ಏನಿಲ್ಲ ಕಣಪ್ಪ, ಆಗುತ್ತೆ ಅಲ್ಲ. ಹಂಗಾರೆ ನಿನ್ನ ಮಗಳಿಗೆ ಸಾರು ಮಾಡಿ ಇವಾಗ. ಫಸ್ಟು ಸಾರು ಮಾಡು ಚೆನ್ನಾಗಿ ನಂಗಿರ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸೋದು ರೆಡಿ. ಒಟ್ಟಾನೆ ರೆಡಿ. ಹೋಟೆಲ್ ಬೇಗ ಆಯ್ತಲ್ಲ ಆಂಟಿ ಎಲ್ಲ ಈ ಸಲ. ನಮ್ಮ ಮುದಿ ಏನು ಮಾಡ್ತಾಳೆ ನೋಡಿಸ್ತೀನಿ ರೀ. ಅದು ಮೇಕೆ ಅಳ್ತದಿಲ್ಲ ಅಂದ್ರೆ. ಹಾಂ, ಮೇಕೆ ಹೇಳ್ತದಲ್ಲ ಯಾಕೆ ಅಂತ ನೋಡಿಸ್ತೀನಿ ರೀ. ಅಯ್ಯಪ್ಪ ಸಾಕ. ಇಲ್ಲ ಅಂದ್ರೆ ಅಳ್ತದೆ. ನಮ್ಮ ಮುದಿ ಇಲ್ಲ ಅಂದ್ರೆ ನಮ್ಮ ಮೇಕೆ ಹೇಳ್ತದಂತೆ. ಸ್ಟೋರಿ ಕೇಳೋಣ ಬನ್ನಿ. ಇವಳು ನೋಡಿ ಬಂದಿದ್ದ ಕಡೆ ಎಲ್ಲ ಬರೀ ಫೋಟೋ ಹೊಡ್ಸ್ಕೊಳ್ಳೋದೇ ಕೆಲಸ. ಅದೇ ಕೆಲಸ ಯಾವಾಗ ನೋಡ್ರು. ಏನೋ ಇವಳ ಇನ್ನೂ ಚಿಕ್ಕದು 18 ವರ್ಷದ ಹುಡುಗಿ ಅನ್ಕೊಂಡ್ಬಿಟ್ಟವಳೆ. ಯಾವಾಗ ನೋಡಿದ್ರು ಬರೀ ಫೋಟೋ ಹೊಡ್ಸ್ಕೊಳ್ಳೋದೇ ಕೆಲಸ. ತಿನ್ನೋದು ಫೋಟೋ ಹೊಡ್ಸ್ಕೊಳ್ಳೋದು ಕೆಲಸ ಅಂತೂ ಮಾಡಲ್ಲ. ಮುದಿ ವಿನಯ್ ಏನೋ ಮಾಡುತ್ತೆ ಇದು. ನಮ್ಮ ಮುದಿ ಒಳಗಡೆ ಇದ್ರೆ ಯಾಕೆ ಹಚ್ಕೋತದೆ? ಅದಕ್ಕೆ ನಾವು ಮುದಿ ಇರ್ಬೇಕಾ? ಒಳಗಡೆ ಹೋದ್ರೆ ಆಚೆ ಬಂದ್ಬಿಟ್ರೆ ಹೌದಾ ಮುದವ? ನಿಜನಾ? ಯಾವಾಗಿಂದ? ತಂದು ತವಿಂದನು. ಇವಳು ನೋಡಿ ಯಾವ್ದೋ ಮದ್ವೆಗೆ ಹೋಗೋಳ್ತಾರ ನೀಲ್ ಪಾಲಿಶ್ ಹಾಕೋತಾ ಅವಳೆ. ಹೌದು, ನನ್ನ ತಪ್ಪು ಅಂತ ಹೇಳಿದ್ನ ಫ್ರೆಂಡ್ಸ್. ನೀವೇ ಹೇಳಿ, ನನ್ನ ತಪ್ಪು ಅಂತ ಹೇಳೇ ಇಲ್ಲ. ಇವ್ರು ನೋಡಿ ನಾವು ಅಪ್ಪ ಸುಮ್ಮನೆ ಕೆಮ್ತವ್ರೆ. ನಾನೇ ನನ್ನ ಚೈನ್ ಹಾಕೊಂಡ್ಬಂದಿದ್ದೀನಿ. ಇನ್ನು ನಾವು ಮದ್ವೆಗೆ ಹೋಗ್ತಾ ಇದ್ದೀನ, ಏನು ಫಂಕ್ಷನ್ಗೆ ಹೋಗ್ತಾ ಇದ್ದೀನ, ಎಲ್ಲ ನೇರಕ್ಕೆ ಬರೋಕ್ಕೆ ಕಲ್ವಾ ಮುದವ? ಇಲ್ಲಿ ಹಾಕೋ ಬಂದಿಲ್ವಣ್ಣ? ಇನ್ನೇ ಸೇರ್ಸ್ಕೊ ಬರ್ಲಿ. ಲಾಂಗ್ ಸರ ಎಲ್ಲ ಹಾಕೋ ಬರ್ಬೇಕಾಗಿತ್ತಂತಮ್ಮ. ನೋಡಮ್ಮ ಹೇಳೋದು ಅಲ್ಲ, ಆಸೆ ಅಲ್ಲ ಕಣವ. ಮಾರ್ಲಂಬಿ ಹಬ್ಬಕ್ಕೂ ಹಾಕೋ ಬಂದಾರ. ಬರ್ತೀರಿ ವರ್ಷಕೊಂದಪ್ಪ ಬರ್ತೀರಿ ಹಾಕಬ್ಬ ಇರು. ಈಗ ನೋಡಿ ಹಿಂಗ ಮಾಡಿಸಿಲ್ಲ ಅನ್ನೋ ಗಾಯತ್ರಿ ಅಂತಾರೆ. ಅದಕ್ಕೆ ಅಲ್ಲ ಕಣವ. ಸರಿ ಕಣವ, ಸರಿ. ಇವಾಗ ನಂತವು 5 ಜೊತೆ ಒಲೆ ಐತೆ. 5 ಜೊತೆ ಒಲೆ ಯಾವ್ದಕ್ಕೆ ಸಿಗಿಸ್ಕೊಳ್ಳಿ? ಆಯ್ತು ಸರಿನಾ? ಇವಾಗ ಇದು ಚೈನು 2 ಐತೆ. ಇವಾಗ ಇದು ನಂದು. ಇನ್ಯಾವ ಚೈನು ಹಾಕೋ ಬರ್ಲಿ? ಡ್ರೆಸ್ಗೆಲ್ಲ ಅದನ್ನ ಸರಿ ಓಕೆ ಈಗ ಹಾಕೋ ಬರ್ತೀನ. ಬಸ್ಸಲ್ಲಿ ಬರೋ ಇಬ್ಬರು ಹೆಣ್ಮಕ್ಳು ಅದನ್ನೆಲ್ಲ ಅಲ್ಲಿಂದ ಹಾಕೋ ಬರೋಕ್ಕಾಯ್ತದ? ನಮ್ಮ ಮುದಿನೇ ಸರಿ ಅಲ್ಲ ಮುದವ. ಬಸ್ಸಲ್ಲಿ ಅದನ್ನೆಲ್ಲ ಹಾಕೋ ಬರೋಕ್ಕಾಯ್ತದ ಮುದವ? ಇವತ್ತು ಹಾಕುವ ನಮ್ಮ ಕೊಡೋದೇನ ನೋಡಿದ್ನಲ್ಲ ಹುಡುಗ್ನ ಬೇಡಕನೆ ಅದೆಲ್ಲ ತೊಳಿಬಾರ್ದು ಕಣವ. ಓ ಬಂಗಾರ. ಆಂಟಿ ಅವ್ನಿಗೆ ಒಳಗಡೆ ಹೋಗಿ ಕೆಲಸ ಕೊಡೋ ಗಂಟೆ. ಕೆಂಪಾದೆ
ಜಾಗ ಬಿಡಿ. ಸೇಲ್ ಕಟ್ಟಾಕಿದಾರಿಯಪ್ಪ ಹೊಸ ಕರವ ಹೊಸ ಕರ ಎಲ್ಲಿ ಕಟ್ಟಾಕಿದ್ದಾರೆ ಬಂದ 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 ನಮ್ಮ ಕಿಂದರಿ ಜೋಗಿ ಯೋ ಕಿಂದರಿ ಜೋಗಿ ವಾ ನಮ್ ಕಿಂದರಿ ಜೋಗಿ ಅಂತಿದ್ರೆ ಅವ್ರ ಅಜ್ಜಿ ಹುಚ್ಚ ಅಂತ ಹೇಳ್ತೈತೆ. ಯಾಕೋ ನನ್ನ ಕರ್ಕೊಂಡ್ ಬರಕ್ ಬಂದಿಲ್ಲ ಏನೇನ ಅಲ್ಲಿಗೆ ಬಂದಿದ್ದ ಆಗ್ತಿರ್ಲಿಲ್ವೇನೋ ಲಕ್ಷಣ ಆಗ್ತಿರ್ಲಿಲ್ವಾ ಟ್ಯಾಂಕ್ ಮೇಲೆ ಇವರಿಬ್ರು ಹಿಂದ್ಗಡೆ ನಾವಿಬ್ರು ಕಣೋ ಅಪ್ಪಿ ಅಪ್ಪಿ ನೋಡಿಸ್ತಾನೆ ಹಿಂದಕ್ಕೆ ಹೋಗೋ ಅಪ್ಪಿ ನೋಡಿಸ್ತಾನೆ ಓಡ್ಸ. ವಿನಯ್ ನಿಮ್ಮ ಅಕ್ಕ ಏನಂದ್ರು ಗೊತ್ತಾ, ನಾನಿನಾದ್ರೂ ಬಂದ್ರೆ ಅಪ್ಪಿ ಕಡೆಗೆ ಬರ್ತೀನಿಯಪ್ಪ, ವಿನಯ್ ಜೊತೆ ನೀನ್ ಬಾ. ಇವಾಗ ಎಡೆ ಗಿಡಕ್ಕೆ ಅಂತ ಬಟ್ಟೆ ಮಾಡಿಸ್ತಾ ಇದ್ದೀನಿ ನೋಡಿ. ಇದೆರಡು ಹೊಸದು, ಇದು ಪಂಚೆ ಆಮೇಲೆ ಸೀರೆ. ಈ ಚಡ್ಡಿ ಹೊಸದಲ್ವಕ್ಕ ಅಪ್ಪಂದು ಮುದಪ್ಪಂದು, ಇದು ಮುದ ಪದಾರ್ಥದ್ದು. ಹೊಸ ಬಟ್ಟೆನೂ ಇಡ್ಬೇಕಂದ್ರೆ ಹಂಗೆ ಹಳೆ ಬಟ್ಟೆನೂ ಇಡ್ಬೇಕು. ಅದು ಸ್ವಲ್ಪ ಹೇಳು, ಹೊಸ ಬಟ್ಟೆನೂ ಇಕ್ಬೇಕು ಹಳೆ ಬಟ್ಟೆನೂ ಇಕ್ಬೇಕಾ? ಕಮ್ಮಿ ಪ್ರಶ್ನೆ ಸತ್ತವ್ರಿಗೆ ಆ ಎರಡನೇ ಅವ್ರ ಹಿಂದಗಡೆ ಸತ್ತವ್ರಿಗೆ ಹೊಸ ಬಟ್ಟೆ, ನಿಮ್ ಚಿಕ್ಕಪ್ಪನ್ಗೆ ಹೊಸ ಬಟ್ಟೆ, ತಾತನ್ಗೆ ಹಳೆ ಬಟ್ಟೆನೂ ಇಕ್ಬೇಕಾ? ಹೊಸ ಬಟ್ಟೆ ಇಕ್ಬಾರ್ದಾ? ನಮ್ಮ ಅಪ್ಪಂಗೆ ಹಳೆ ಬಟ್ಟೆ, ನಮ್ಮ ನೋಡಿ ಅವ್ರ ತಾತನ ಹೆಸರು ಹೇಳ್ತಿದಂಗೆ ಫೀಲಿಂಗ್ ಆಗ್ಬಿಟ್ಟು ಆಲ್ರೆಡಿ ಅಳ್ತಾ ಇದ್ದೆ. ಸೀನೆಲ್ಲ ಇಲ್ಲ ಮಗನ್ ನೆನ್ಕಂದಿರೋದು ಬಂದಿಲ್ಲ ಗೊತ್ತಿರ್ಲಿಲ್ಲ ಇದು. ಅಂದ್ರೆ ತುಂಬಾ ಹಳೆ ಬಿಡ್ತಾರಲ್ಲ ಅವ್ರ ತಾತ ಆಯ್ತಲ್ಲ, ನಮ್ ತಾತನ್ಗೆಲ್ಲ ಹಳೆ ಬಟ್ಟೆ ಇಕ್ತಾರಂತೆ. ದೊಡ್ಡಪ್ಪಾಯ್ ನೋಡಿ ಹೀರೋ 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 ಅಲ್ಲಿ ದೊಡ್ಡಪ್ಪಾಯ್ ಇಲ್ಲಿ ನೋಡಿ ಹೀರೋ. ಹೀರೋ ಇನ್ ಮುಂದೆ ನಾವೆಲ್ಲ ಝೀರೋ. ವಾವ್ ಸೂಪರ್ ಡೈಲಾಗ್. ಅದೇ ಎಲ್ಲೋ ಹೇಳಿ ಮಾವ ಯಾವುದು ಅದಲ್ಲಿ ಫ್ಯಾನ್ ಸ್ವಿಚ್ ಹೆಂಗವ್ರೆ ನೋಡಿ ಹೀರೋ ಹೀರೋ. ಅಂಕಲ್ ಅಂಕಲ್ ಅದ್ಯಾರದು ಗೊತ್ತಿಲ್ಲ ಕೇಳು, ಗೊತ್ತಿಲ್ಲ ಅಂತ. ಅಪ್ಪ ಸಿಂಹ ಇಲ್ವಾ ಹಂಗದು ಇವತ್ ಬಂದು ತಾತ ಅನ್ಬೇಡ, ಇವತ್ತು ಅಂಕಲ್ ಅನ್ನು. ಇಲ್ಲಿ ಪಾಪ ಕಿಟಕಿ ಕಳಿಸಿದೆ ನೋಡಿ ಇಷ್ಟನಾ? ನೋಡಿ ಇದು ನಮ್ಮ ಮುದಿಗೆ, ನಮ್ಮ ಉದವನ್ಗೆ, ನಮ್ಮ ಅಜ್ಜಿಗೆ ಅಂತ ತಂದಿರೋದು. ಇವತ್ತು ಎಡೆಗೆ ಇಟ್ಟಿದ್ದಾರೆ. ಎಡೆಗೆ ಇಟ್ಮೇಲೆ ನೆಕ್ಸ್ಟ್ ನಮ್ಮ ಅವ್ವನಿಗೆ. ಇದು ಬ್ಲೌಸ್ ಪೀಸ್ ಇಲ್ಲ ಬ್ಲೌಸ್ ಹೊಲ್ದಿರೋದು ಚಿಕ್ಕಿ ಆಂಟಿ ಮಾಡ್ಬೇಕು. ಚಿಕ್ಕಂಡಿ ಸೈಜ್ ಇದೆ ನಂದಮ್ಮದು ಅಲ್ಲ, ಚಿಕ್ಕಂಡಿ ಗಿಡ ತರ ಅಕ್ಕದ್ದು. ಇದು ನೋಡಿ ಸೀರೆ ಇಷ್ಟ ಆಯ್ತಾ ಮುದವ ನಿಂಗೆ? ನಿಮ್ಗೆ ಕಲರ್ ಬೇಕಾಗಿತ್ತಾ? ನಮ್ಮ ಅಜ್ಜಿಗೆ ಇಷ್ಟ ಆಗಲಿ ಕಲರ್, ಹಸಿ ಕಲರು. ಅದಕ್ಕೆ ಹಸಿ ಕಲರ್ ತಗೊಂಡ್ಬಂದಿದ್ದಾರೆ ಈ ಸಲ. ಹಂಗಿಲ್ಲ ಹಂಗಿಲ್ಲ ನಾಲ್ಕೇ ಮಾಡ್ಕೊಬಿಡ್ಬೇಕು. 4 ಬರ್ಬೇಕಾ? ಅದು ಹಂಗೇನೆ ಮಾಡಿಸ್ಬೇಕು. ಅಗ್ಲಾಗ ಬರ್ಬೇಕು. ನಂಗೆ ಗೊತ್ತಿರಲಿಲ್ಲ, ಹೇಳ್ಕೊಡು. ಹಾ ಸರಿ ಸರಿ, ಅದು ಹಂಗೆ ಬರ್ಬೇಕಾ? ನೆಲದ ಮೇಲೆ ಇಕ್ಬೋದಾ? ಇಲ್ಲಿ ಕೊಡ ಕೈಲಿ, ನನ್ನ ಮೇಲೆ ಇಡು. ಚಾಪೆ ಹಾಕಿ ಕುತ್ಕೊಳ್ಳಿ. ಇಲ್ಲಿ ಕೊಡಿಲಿ, ಪರವಾಗಿಲ್ಲ. ಬೇಡ ಚಾಪೆ ಹಾಕಿ ಕುತ್ಕೊಂಡ್ರೆ ಮಂದ್ಲಿಗೆ ಹಾಕ್ಲಾ? ಸರ್ಗನವ ಸರ್ಗು ಹೆಂಗ್ ಮಾಡಿಸ್ಬೇಕಿತ್ತು? ಆ ಥರ ಇದೆ, ಇಷ್ಟೇ ಮಾಡಿಸ್ಬೇಕು ಅಂತ. ಹಿಂಗೆ ಮಾಡಬೇಕು. ದೊಡ್ಡಪ್ಪಾಯ್ ಆಯ್ ಫೋಟೋ ಹೊಡಿತೈತೆ. ಈ ಕಡೆಯಿಂದ ವಿಡಿಯೋ ಮಾಡ್ತಾವ್ರೆ, ಈ ಕಡೆಯಿಂದ ಫೋಟೋ ತೆಗಿತಾವ್ರೆ. ದೊಡ್ಡಪ್ಪಾಯ್ ದೊಡ್ಡಪ್ಪಾಯ್ ಕುತ್ಕೊಬಿಟ್ಟೈತೆ.
ಸರ್ ಮೇಲೆ ಬರ್ಬೇಕಂತೆ ಅವ್ರು ಹೇಳ್ಕೊಡ್ತಿದ್ದಾರೆ ಹೆಂಗೆ ಇದೇನಪ್ಪ ಬಟ್ಟೆ ಮಡ್ಚಿ ನನಗೆ ಗೊತ್ತಿದ್ದಾರೆ ನಮ್ಮ ಅಮ್ಮ ಹೇಳ್ಕೊಡ್ತು ಈಗ ನಮ್ಮ ಅಮ್ಮ ಗೊತ್ತಿದ್ದಾರೆ ನಮ್ಮ ಅಜ್ಜಿ ಹೇಳ್ಕೊಡ್ತಾ ಇದ್ದಾರೆ. ಹಿರಿಯರು. ಇದೊಂದು ಬ್ಯಾಕ್ಗ್ರೌಂಡ್ ಗೊತ್ತಾಗ್ತದೆ ಗ್ಯಾಪಲ್ಲಿ. ಹಿಂಗಲ್ವಾಗ ಈ ಥರ ನಾನು ಹೇಳಿದ್ದು ಇನ್ನೊಂದ್ಸಲಿ ಮಾಡಿಸ್ತಾರೆ ಒಪ್ಪಲ್ಲ ನಮ್ಮ ಅಜ್ಜಿ ಒಪ್ಪಲ್ಲ. ಕೆಲಸ ಒಪ್ಪಲ್ಲ ನಾವು ಹೌದಾ? ನಮ್ಮ ಅಮ್ಮ ಒಪ್ಪಲ್ಲ. ದಡಪ್ಪ ಬಾಯ್. ಮುದ್ದಾವ ಅವಾಗೆಲ್ಲ ಈಗ ಮದ್ವೆ ಸೊಸೆಯರಿಗೆಲ್ಲ ಮದ್ವೆ ನಿಮ್ಮ ಮಕ್ಳಿಗೆಲ್ಲ ಮದ್ವೆ ಮುಂಚೆ ಎಡೆ ನೀರು ಇಟ್ಟಿದ್ದ ಎಡೆಗೆ ಅವಾಗೆಲ್ಲ ಅಲ್ಲ ಎಲ್ಲ ನೀನೇ ಮಾಡ್ತಾ ಇದ್ದ ಆಗ್ತಿದ್ದೆ ಎಡೆ. ಅಂದ್ರೆ ಅವಾಗ ಏನಿದ್ರು ಯಾರಿಗೆ ಇವ್ರ ಅತ್ತೆ ಮಾವನಿಗೆ ಅವ್ರ ಅತ್ತೆ ಮಾವನ್ ಈಗ ಇಕ್ಬೇಕಾರೆ ಅತ್ತೆ ಮಾವನ್ಗೆ ಅವ್ರ ಅತ್ತೆ ಹಳೆ ಸೀರೆ ಇಡೋದು ಅತ್ತೆ ಮಾವನ್ಗೆನೆ. ಅತ್ತೆ ಮಾವನಿಗೆ ಮುದ್ದಪ್ಪ ಅತ್ತನಿಗೆ ಈ ನೆಕ್ಸ್ಟ್ ಅವ್ರಿಗೆಲ್ರಿಗೂ ಹೊಸ ಬಟ್ಟೆ. ಇನ್ನು ಈಗ ಅದೇ ಇವಾಗ ಹಿಂದೆ ಕಡೆ ಹೋದ್ರು ಇವಾಗ ಇವ್ರ ಅತ್ತೆ ಮಾವನ್ಗೆ ಹಳೆ ಸೀರೆ ನಮ್ದು ಚಿಕ್ಕಿದ್ ಲೆಕ್ಕ ಬರಲ್ಲ. ಹೌದು ಚಿಕ್ಕಂಡಿ ಲೆಕ್ಕ ಬರಲ್ಲ. ಚಿಕ್ಕಂಡಿ ಲೆಕ್ಕ ಬರಲ್ಲ ಇವಾಗ. ನಾವಿವಾಗ ಇಕ್ಕರ್ದಾರ್ಗೆ ಇವ್ರ ಅತ್ತೆ ಮಾವನ್ಗೆ ನಮ್ಮ ಅತ್ತೆ ಮಾವನ್ಗೆ ಅಪ್ಪನ್ಗೆ ಇಬ್ಬರೇ ಇರಲ್ವಾ. ಹೌದು ದೊಡ್ಡ ಹೆಂಡತಿ ತೀರೋಗಲ್ವಾ ಅವ್ರು ಮಾಡ್ತಾರೆ. ನಮ್ಮ ಅತ್ತೆ ನಮ್ಮ ಮಾವ್ ನಾವು ಮಾಡ್ಬೇಕು. ಅವ್ರ ಅತ್ತೆ ಮಾವನ್ಗೆ ಅವ್ರು ಇರೋವರೆಗೂ ಈಗ ಅವರು ಅವ್ರ ಅತ್ತೆ ಮಾವನ್ ಮಾಡ್ದಂಗಾಯ್ತು. ನಾವು ನಮ್ಮ ಅತ್ತೆ ನಮ್ಮ ಮಾವನ್ ಮಾಡ್ಬೇಕು. ಅಂದ್ರೆ ಇವ್ರು ನಮ್ಮ ಮೈದನ್ಗೂ ಮಾಡ್ಬೇಕು ನಮ್ಮ ಮಾವನ್ಗೂ ಮಾಡ್ಬೇಕು. ಯಾಕೆ ನನ್ನ ಮೈದನ್ ನನ್ನ ಮನೆಗೆ ಸೇರ್ತಾರೆ. ನಾನು ಚಿಕ್ಕೇ ಮನೆಗೆ ಸೇರ್ದವಳು ಅದು ನಮ್ಮ ಮನೆಯಿಂದ ಅವ್ರಿಗೂ ಸೇರಿಸಿ ಅವ್ರದ್ದು ಇವ್ರದಂತಲ್ಲ. ಈಗ ಅವ್ರ ಅತ್ತೆ ಮಾವನ್ಗೆ ದಡಪಾಯ್. ಎಷ್ಟೇ ಜನ ಸಾಯ್ಲಿ ಎರಡೇ ಜೊತೆ ಇರು. ಒಂದ್ ಜೊತೆ ಹುಡುಗನ್ ಬಟ್ಟೆ ಒಂದ್ ಜೊತೆ ಹುಡುಗಿಗ್ ಬಟ್ಟೆ ಅಲ್ಲ ಹುಡುಗರಿಗೆ ದಡಪ ಗುಂಡಿ ಹಾಕು. ಎಷ್ಟೇ ಜನ ಸತ್ರು ಗುಂಡಿ ಹಾಕು ಬನ್ನಿ ಕಾಣಿಸ್ತಿದೆ ಗುಂಡಿ ಹಾಕು. ಎರಡು ಜೊತೆ ಗಂಡಸರಿಗೆ ಎರಡು ಜೊತೆ ಹೆಂಗಸರು ಇರಬೇಕು. ಒಂದ್ ಜೊತೆ ಹಳೆಯದು ಒಂದ್ ಜೊತೆ ಹೊಸ. ಈಗ ನೀವು ಏನು ಅಷ್ಟೊಂದು ಆಸೆ ಇದೆ. ಒಂದು ಬತ್ತು ಕೇಸ್ ಹಾಕಿ ಹೋಗ್ಬಿಟ್ಟ. ಮುದಿ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದು ನಾನು ಅವಳ ಆಯ್ತಲ್ಲ ನನಗೆ ಕೊಟ್ಬಿಡ್ಲಿಕ್ಕೆ ನಿನಗ ಜಾಸ್ತಿ ಕೊಡ್ತದ ನನಗೆ ಕೊಡ್ತದವ್ವ. ಓ ನನಗೆ ನಂಗೆ ಕೊಡ್ತದವ್ವ ಏನವ ನನಗೆ ಎತ್ಕೋ ಕಡೆ ಸುತ್ತಿಗೆ ಹಬ್ಬ ಮಾಡು ಅಂತ ಹೇಳಿದ್ರು ನಮ್ಮ ಅಪ್ಪ. ಅಕ್ಕ ಎಡೆ ಇಕ್ತಾರದ ಎಡೆ ಇಕ್ತಾರದು ನೀರು ಬಂದ ನಾನು ನಮ್ಮ ಅಯ್ಯ ಇದ್ದಾಗ ನಾನೆಲ್ಲ ತಂದು ಕೊಡ್ತಾ ಇದ್ದೆ. ತೊಟ್ಟಿರೋದು ಬೇಕು. ನೋಡಿ ಫ್ರೆಂಡ್ ಈ ತರ ದೊಡ್ಡ ಕಿತ್ತೋಗ್ಬಿಟ್ಟು ಅದೇ ಬಿಚ್ಚೋಗುತ್ತೇನೋ ಕಿತ್ತೋಗಿರೋದ ತೊಟ್ಟೆ ನೋಡು ಹಿಂಗ್ ತಗೊಂಡ್ಬಂದವ್ರೆ. ಇಟ್ಕೊಂತ ಕೊಟ್ರೆ ಚಿರುಯ್ಯ ಏನೇನ್ ತಿಂಡಿ ಮಾಡಿದೀರಕ್ಕ? ಹಾ ಆಮೇಲೆ ಚಿಕ್ಕಿನ ಉಂಡೆ ಈ ಹಬ್ಬಕ್ ಬಿಟ್ಟು ಯಾವ ಹಬ್ಬಕ್ಕೂ ಮಾಡೋಂಗಿಲ್ಲ ಅಲ್ವಾ ಅದನ್ನ ಪಕ್ಷಿಗೆ ಬಿಟ್ಟು. ಬಜ್ಜಿ ಬೋಂಡ ವಡೆ ಚಕ್ಲಿ ಹಾ ರವೆ ಉಂಡೆ ಎಲ್ಲ ಮಾಡಿದೀರಾ? ಬಜ್ಜಿ ಎಲ್ಲ ಮನೇಲೆ ಮಾಡ್ಬೇಕಲ್ವಾ? ಹಳ್ಳಿ ಕಡೆ ಪ್ರತಿಯೊಬ್ರು ಮನೇಲೆ ಮಾಡ್ತಾರಲ್ಲ. ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಅಂಗಡಿ ತರಿಸ್ಬಿಡ್ತಾರೆ. ಮತ್ತೆ ನೀವು ಬಿಂದಿಗೆ ಮೇಲೆ ಇಕ್ಕಲ್ಲ ಬಟ್ಟೆಗಳನ್ನ? ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ. ಇದು ಸ್ವೀಟ್ಸ್ ಎಲ್ಲ ಮನೇಲಿ ಮಾಡೋಕ್ಕಾಗಲ್ಲ. ಅದೆಲ್ಲ ಸುಮ್ಮನೆ ಹೊರಗಡೆ ತೊಗೊಂಡು ಬರೋದು. ಸ್ನ್ಯಾಕ್ಸು ಕಡಲೆಪುರಿ ಇದೆಲ್ಲ ನಾರ್ಮಲ್ ಆಗಿ ಎಲ್ಲ ಇಡ್ತಾರೆ. ಅದು ಬಿಟ್ಟು ಅವ್ರಿಗೆ ತುಂಬ ಫೇವ್ರೇಟ್ ತುಂಬ ಇಷ್ಟವಾಗಿರುತ್ತೆ. ಅಕ್ಕ ಚಾಕು ಅಲ್ಲೇ ಇದೆ, ಚಾಕು ಅಲ್ಲೇ ಇದೆ. ಅದನ್ನೇ ಕೇಳಿದೆ, ಕಾಣಿಸಿಲ್ಲ ನನಗೂ ನುಚ್ಚಿಬೇಕಾಯಿ ಬಿಟ್ಟು. ಆಯ್ತಂತೆ ಹಣ್ಣುಗಳು ಎಲ್ಲ ಐದು ಥರ ಹಾಕ್ಬೇಕಲ್ಲ. ಯಾವ್ದಾರು ಎಷ್ಟಾದ್ರೂ ಓಕೆ.
ಎಲ್ಲ ಜೋಡಿಸು ಅಷ್ಟರೊಳಗೆ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಹ್ಞೂ ಕೈ ಕಾಲು ಮುಖ ತೊಳ್ಕೊಂಡು ಬಂದ್ಬಿಡ್ತೀನಿ. ಆ ಕಡೆ ಈ ಕಡೆ ನೋಡಿ ಸಪ್ರೇಟ್ ಜೋಡಿಸ್ತಿದ್ದಾರೆ. ಇನ್ನು ಮಿಕ್ಕಿದ್ದು ಅಷ್ಟೊಂದು ನೋಡಿಸ್ತೀನಿ. ಇವು ನೋಡಿದ್ರೆ ಎಷ್ಟು ಕಾಯಿ ಇರುವ ಅಂತಾರೆ. ತಗೊಂಡೆ ಜ್ಯೂಸ ಬೋಟಿ ಗೊಜ್ಜಲ್ಲ ಇದು. ನೋಡಿ ನಾನು ಹೋಗಿ ರೆಡಿಯಾಗಿ ಬರೋಷ್ಟಲ್ಲಮ್ಮ ಎಲ್ಲ ಇಟ್ಟಿದ್ದಾರೆ. ಅದು ಇದು ಒಬ್ರು ಎಕ್ಸ್ಟ್ರಾ ಅಂತ, ಅದು ಒಬ್ರು ಎಕ್ಸ್ಟ್ರಾ ಅಲ್ಲಕ್ಕ. ಅದೊಬ್ರಿಗೆ ಇದು ಅದು ಅಜ್ಜಿ ಅತ್ತೆಗೆ ಚಿಕ್ಕಪ್ಪಗೆ, ಇದು ನಿಮ್ಮ ಅಜ್ಜಿಗೆ ಮತ್ತೆಗೆ. ನೋಡಿ ದುಡ್ಡು ಕೂಡ ಎತ್ಕೊಂಡು ಖರ್ಚು ಮಾಡ್ಕೊಳ್ಳಿ, ಸ್ವರ್ಗಲ್ಲಿ ಹೋಗ್ತಾರೆ ಏನಾದ್ರು ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಅಲ್ವಡ್ಡಿ. ಮೊಸರು ಆಯಿತು, ಬೋಟಿ ಗೊಜ್ಜಾಯ್ತು, ಈಗ ಸಾಂಬಾರು. ಅವ್ರಿಗೆ 500 ರೂಪಾಯಿ ಮಾಡಬೇಕಾಯ್ತು, ಇವ್ರಿಗೇನು ದುಡ್ಡು ನಾಸೆ ಅಷ್ಟಿರ್ಲಿಲ್ಲ. ಚಿಕ್ಕಿಗೆ ಇಟ್ರೆ 500 ವಾಪಸ್ ಎತ್ಕೋತಾರೆ ತಾನೇ, ಬಿಡಿ ಇಟ್ಮೇಲೆ ಎತ್ಕೋಬಾರ್ದಲ್ಲ ಆಂಟಿ ಮತ್ತೆ. ಅವರೇ ನೋಡ್ತಾರೆ ಅಷ್ಟೇ, ಹಿಂಗೆ ಮಾಡವ್ರೆ ಹಿಂಗೆ ಅಂತ ಅಷ್ಟೇ. ಅಕ್ಕ ಇದು ನಮ್ಮ ಚಿಕ್ಕಪ್ಪ ಮೊಟ್ಟೆ ಬಿಡಿಸ್ಕೊಂಡು ತಗೊಬರ್ತೈತೆ. ಕೆಲಸ ಮಾಡೋದಂದ್ರೆ ನಮ್ಮ ಚಿಕ್ಕಪ್ಪ ಒಂದೇ, ಯಾರು ಕೆಲಸ ಮಾಡಲ್ಲ ಅಲ್ವ ಚಿಕ್ಕಪ್ಪ? ಇದು ಮಟನ್ ಅಳಕ್ಕ? ಮಟನ್ ಹಾಕು ತಿಂದೆ. ಸ್ವಲ್ಪ ಜನ ಇದು ಫ್ರೈ ಅದಕ್ಕೆ ಇಲ್ಲ ಇಡಂಗಿಲ್ಲ. ಚಿಕನ್ ಇದೆ. ಹೌದಾ? ಚಿಕನ್ ಇಡಬಾರ್ದಾ ಅಕ್ಕ? ಅದು ಬೇರೆ ಇದೆಯಾ ಚಿಕ್ಕಪ್ಪ? ಇಟ್ಬಿಡಂಡಿ ಇಡುತ್ತಂತೆ ಹೂವು ತಂದ್ಬಿಡು. ಇನ್ನೊಂದೆರಡು ಪೀಸ್ ಹಾಕಪ್ಪ ಇದ್ರ ಮೇಲೆ ಹಾಕಪ್ಪ. ಕೊಂಬು ಅಮ್ಮೋ ಅದು ಅಲ್ಲಿ ಕವರ್ ಐತ್ ನೋಡಪ್ಪ, ಅಲ್ಲಿ ಎಲ್ಲ ಮಡಗಿದ್ರು ಕವರ್ ಇಲ್ಲಿ ಆಚೆ ಇತ್ತು. ಅದನ್ನೂ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಮೇಲೆ ಕಟ್ಟದಂಗೆ ಮಾಡ್ಬಿಟ್ಟು. ಅಮ್ಮ ಆ ರೂಮಲ್ಲಿ ಇದೆ ನೋಡು ಮಗ್ಲಿ ಟವಲೆಲ್ಲ, ಆ ರೂಮಲ್ಲಿ. ಪಾಪ ತಾತ ಕೈ ಮುಗಿದ್ಬಿಡು, ತಾತ ಬೇಡ ಒಳಗೆ ಇರ್ಲಿರು, ಕೈ ಮುಗಿಲಿ. ಅದು ಸ್ನ್ಯಾಪ್ ಆಗ್ತಾರೆ ಗೊತ್ತಾ? ದಿನಪೂರ್ತಿ ಕೆಲಸ ನಿಮಗೆಲ್ಲ ಬೆಳಗ್ಗೆ 5 ಗಂಟೆ ಮಧ್ಯಾಹ್ನ ತಿಂದೆ ಎಲ್ಲ ಅಕಸ್ಮಾತ್ ಯಾರೋ ಕಾಣಿಸ್ತಾನೆ ಇಲ್ಲ ಮನುಷ್ಯರುಗಳು. ಗಡ್ಡ ಆಯ್ತದೆ ಕುತ್ಕೊಳ್ಳೆ. ಇನ್ನೇನು ಮಗನ್ಗೆ ಏನ್ ಬೈದ್ರು ನಮ್ ಚಿಕ್ಕಪ್ಪ ಸಪೋರ್ಟ್. ಸೀದಾ ಹೋಯ್ತಾರೆ. ಮನ್ವಿತ್ತು ನೋಡ್ದ ಇದೇ ಹೇಳೋದು. ಅವನು ಮಧ್ಯದಲ್ಲಿ ಕುತ್ಕೊ ಒಂಚೂರು ಕೊಟ್ಬಿಡ್ರಿ ಮರ್ಯಾದೆ. ನಿಮ್ ಮಗನೂ ಕಡಿಮೆ ಅಲ್ಲ? ಯಾವ್ದೋ ಆಂಬುಲೆನ್ಸ್ ಬರೋ ಸುಳ್ಳು ಕೊಟ್ಟು ಯಾರಿದು? ನಿನ್ ಮಗ ಒಂದೊಂದು ಮಗು ಒಂದೊಂದು ಮುತ್ತು. ಎಂಥ ಮಗುಗೆ ಜನ್ಮ ಕೊಟ್ಬಿಟ್ಟೆ ಮೀನಾಕ್ಷಿ. ಒಂದೊಂದು ಮುತ್ತು ಸವಿತಾಕ್ಷಿ ಮೀನಾಕ್ಷಿ ಅಲ್ಲ. ಬೇಕಾಯ್ತು ಇವಾಗ. ಕುತ್ಕೊಳ್ರಿ. ಮಚ್ಚ ಮತ್ತೆ ಬಾಮೈದ ಏನ್ ಮಾಡ್ತಾವ್ರೆ ಅಂತ ನೋಡೋಣ ಆಂಟಿ. ಮಚ್ಚ ಬಾಮೈದ ಏನ್ ಮಾಡ್ತಾವ್ರೆ ನೋಡ್ಕೊ ಬರೋಣ. ನೋಡ್ತೀನಿ ರೀ. ಸರಿ ಹಿಂದೆ ಮಚ್ಚನು ಬಾಮೈದನು ನೋಡಿ ಹೆಂಗ್ ಕೂತವ್ರೆ. ಮಚ್ಚ ಬಾಮೈದ ಹಾಯ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹಾಯ್. ಇಲ್ಲಿ ನೋಡಿ, ಇಲ್ಲಿ ಹಾಯ್. ಇಬ್ರು ಹಣೆ ಬಿಟ್ಟು ನೋಡ್ಸಿ, ಹಣೆಗೆ ಏನು ಹಾಕೊಂಡಿದ್ದೀರಾ ನೋಡ್ಸಿ. ನೋಡಿದ್ರಾ? ಇರಿ ಹಂಗೆ ಇರಿ. ಸ್ಮೈಲ್ ಮಾಡಿ.
ಇಲ್ಲಿ ಇಲ್ಲಿ ಮನ್ವಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಓಕೆ, ಸೂಪರ್. ನಾನು ಎಳ್ನೀರು ಎತ್ಕೊಂಡೆ. ಇವಾಗ ಬಜ್ಜಿ ತಿಂತಿದ್ದೆ, ತುಂಬ ಖಾರ ಐತೆ. ಈಗ ಏನೋ ಸ್ವೀಟ್ ತಿನ್ಬೇಕು. ಮುಂದೆ ಎತ್ಕೊಂಡೆ ತಿಂದ ಚಿಕ್ಕಾಪುರ್ ಮುಂದೆ ಎಲ್ಲ ವೇಸ್ಟ್ ನೋಡು. ಎಲ್ರಿಗೂ ಹೆಂಗೆ, ಹೆಂಡ್ತಿಗೆ, ನಾದ್ನಿಗೆ, ಬೇಡ ಅತ್ತಿಗೆಗೆ ಎಲ್ಲರೂ ಕಾಫಿ ಮಾಡಿ ಕೊಡ್ತೈತೆ. ಯಾರು ಮಾಡ್ಕೊಟ್ಬಿಡ್ತಾರೆ? ನೀ ಸೀರಿಯಲ್ ಅಲ್ಲಿ ಎಲ್ಲರೂ ಮಲಗಿರೋರು ಎದ್ದೇಳು ಮಂಜುನಾಥ ಅಂತ ನೋಡು. ಏಕೆ, ಯಾವಾಗ ಎಲ್ಲ ಮಲಗಿರ್ತಾರಲ್ಲ. ಇವಾಗ ಆಯ್ತು ಮತ್ತೆ ಬನ್ನಿ ಊಟ ಮಾಡಿ ಬನ್ನಿ. ನೀವೇ ಯಾರು ಊಟ ಮಾಡಿಲ್ಲ ನಾವು. ಇನ್ನು 30 ತನಕ ಆಯ್ತದ. ನಮ್ಮಪ್ಪ ನೋಡಿ ದೇವ ಬಿಡಿಸೋದ್ರ ಆಗ್ತೈತೆ. ಇನ್ನು 30 ತನಕ ಆಯ್ತದ. ಚಿಕನ್ ತೆಗೆದ್ರೆ ಹೋಗೋದು ತಂದ್ಬಿಟ್ಟು ಕೈ ಹಾಕಿ ನೋಡಿ ನೋಡಿ ಕಪ್ಪೆ 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 ಎಗರ್ತೈತೆ. ಮುಟ್ಟು ಮುಟ್ಟು ಏನು ಮಾಡಲ್ಲ, ಏನು ಮಾಡಲ್ಲ. ಮುಟ್ಟು ಮುಟ್ಟು ಏನು ಮಾಡಲ್ಲ. ತಕ್ಷಣ ಮುಟ್ಬಿಡು. ಹೊಂಟೈತೆ ಆ ಕಡೆ. ಇನ್ನೊಂದೆಲ್ಲ ಐತೆ. ಏಯ್ ಆ ಕಡೆ ಹೋಯ್ತೆ ಬೇಡ, ಅಲ್ಲೆಲ್ಲ ವೆಟ್ಟೈತೆ ಬಾ.